ರಾಜ್ಯ ರಾಜಕೀಯದಲ್ಲಿ ಅದೇ ರೀತಿಯಾಗಿ ಕಾಂಗ್ರೆಸ್ ಪಾಳದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವುದು ಸಿಎಂ ಕುರ್ಚಿ ಕಾಳಗ. ಅದೆಲ್ಲವೂ ಕೂಡ ಸೈಲೆಂಟ್ ಆಗಿದೆ. ಎಲ್ಲರೂ ಕೂಡ ಈಗ ಅಧಿವೇಶನದತ್ತ ಗಮನ ಹರಿಸಿದ್ದಾರೆ. ಒಗ್ಗಟ್ಟಿನ ಮಂತ್ರವನ್ನ ಜಪಿಸೋದಕ್ಕೆ ಮುಂದಾಗಿದ್ದಾರೆ ಅಂತ ಅಂದುಕೊಳ್ತಾ ಇದ್ದಾರೆ. ಆದ್ರೆ ಸಿಎಂ ಹಾಗೂ ಡಿಸಿಎಂ ದೇಹ ಮಾತ್ರ ಬೆಳಗಾವಿಯಲ್ಲಿ ಅಂತಂದ್ರೆ ಮನಸ್ಸು ಮಾತ್ರ ದೆಹಲಿಯಲ್ಲಿ ಎನ್ನುವಂತಾಗಿದೆ. ಇವತ್ತು ಡಿಸಿಎಂ ಅವರು ಬೆಳಗಾವಿಯಲ್ಲಿ ಇಲ್ಲ, ಆದ್ರೆ ಅವರ ಮನಸ್ಸು ಪೂರ್ತಿ ದೆಹಲಿಯಲ್ಲೇ ಇದೆ. ಬೆಂಗಳೂರಿಂದ ಬೆಳಗಾವಿಗೆ ಬಣ ಬಡಿದಾಟ ಶಿಫ್ಟ್ ಆಗಿರೋದಂತೂ ನಿಶ್ಚಿತ. ಕಲಾಪದ ನಡುವೆಯೂ ಕೂಡ ನಾಯಕರ ಚಿತ್ತ ನೆಟ್ಟಿರೋದು ದೆಹಲಿಯತ್ತ. ಕಾರಣ ಬದಲಾವಣೆ ಭವಿಷ್ಯ ಅಂತಿಮಗೊಳಿಸ್ತಾರ ಸೋನಿಯಾ ಗಾಂಧಿ ಅವರು. ದೆಹಲಿ ಕ್ಲೈಮ್ಯಾಕ್ಸ್ ಮೀಟಿಂಗಿಗೆ ಫಿಕ್ಸ್ ಆಯ್ತಾ ಮುಹೂರ್ತ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಇನ್ಸೈಡ್ ಸ್ಟೋರಿ. ದೆಹಲಿ ಕ್ಲೈಮ್ಯಾಕ್ಸ್ ಮೀಟಿಂಗಿಗೆ ಫಿಕ್ಸ್ ಆಗಿದ್ಯಾ ಮುಹೂರ್ತ? ರಿಪಬ್ಲಿಕ್ ಕನ್ನಡದ ಬಳಿದೆ ಮತ್ತೊಂದು ಬಿಗ್ ಇನ್ಸೈಡ್ ಸ್ಟೋರಿ. ಬದಲಾವಣೆ ಭವಿಷ್ಯವನ್ನ ಫೈನಲೈಸ್ ಮಾಡ್ತಾರ ಸೋನಿಯಾ ಗಾಂಧಿ ಅವರು ಅನ್ನುವ ಪ್ರಶ್ನೆ ಈ ಕ್ಷಣಕ್ಕೆ ದೊಡ್ಡ ಮಟ್ಟದಲ್ಲಿ ಕುತೂಹಲವನ್ನ ಸೃಷ್ಟಿ ಮಾಡಿದೆ. ಮೊನ್ನೆ ಅಷ್ಟೇ ಒಂದು ಸುತ್ತಿನ ಮೀಟಿಂಗ್ ಅನ್ನ ಮಾಡಿದ್ರು ಸೋನಿಯಾ ಗಾಂಧಿ ಅವರು. ಈಗ ಎರಡನೇ ಸುತ್ತಿನ ಮೀಟಿಂಗ್ಗೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಎರಡನೇ ಸುತ್ತಿನ ಮೀಟಿಂಗ್ ನಲ್ಲಿ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಅಂತಿಮವಾದಂತ ತೀರ್ಮಾನಕ್ಕೆ ಹೈಕಮಾಂಡ್ ಬರುತ್ತೆ ಅನ್ನೋದು ಈಗ ಸಿಗ್ತಾ ಇರುವಂತಹ ಮಾಹಿತಿ. ದೆಹಲಿಯಲ್ಲಿ ಎರಡನೇ ಸುತ್ತಿನ ಮೀಟಿಂಗ್ಗೆ ಮುಹೂರ್ತ ಫಿಕ್ಸ್ ಆಗಿದೆ. ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ನಿರ್ಣಾಯಕ ಮೀಟಿಂಗ್ ನಡೆಯುತ್ತೆ. ಡಿಸೆಂಬರ್ 20-21ರಂದು ದೆಹಲಿಯಲ್ಲಿ ಅಂತಿಮ ಆಟ ನಡೆಯುತ್ತೆ. ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಬದಲಾವಣೆ ಭವಿಷ್ಯ ಇತ್ಯರ್ಥಗೊಳಿಸುವ ಸಾಧ್ಯತೆ ಇದೆ. ಅವತ್ತು ನಡೆಯುವಂತ ಎರಡನೇ ಸುತ್ತಿನ ಮೀಟಿಂಗ್ನ ಬಳಿಕ ಸಿಎಂ ಮತ್ತು ಡಿಸಿಎಂ ಇಬ್ಬರನ್ನು ಕೂಡ ದೆಹಲಿಗೆ ಬನ್ನಿ ಅಂತೇಳಿ ಬುಲಾವ್ ಕೊಡಬಹುದು. ಎರಡನೇ ಸುತ್ತಿನ ಮೀಟಿಂಗ್ನಲ್ಲಿ ಯಾವ ತೀರ್ಮಾನ ತೆಗೆದುಕೊಳ್ತಾರೋ ಅದೇ ಫೈನಲ್. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಎರಡನೇ ಸುತ್ತಿನ ಮೀಟಿಂಗ್ನಲ್ಲಿ ಫೈನಲೈಸ್ ಆಗುತ್ತಾ? ಅದಾದ ಬಳಿಕ ಸಿಎಂ ಡಿಸಿಎಂನ ದೆಹಲಿ ಕರೆಸಿಕೊಳ್ತಾರಾ? ಏನಾಗಬಹುದು ಮುಂದಿನ ದಿನದಲ್ಲಿ ರಾಜ್ಯ ರಾಜಕೀಯದ ಕಾಂಗ್ರೆಸ್ ಪಾಳ್ಯದ ಭವಿಷ್ಯ? ಖಂಡಿತ ನಾಗೇಂದ್ರ ಬಾಬು, ಸದ್ಯ ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಕುತೂಹಲ ಅಂತೂ ಮನೆ ಮಾಡಿದೆ. ಮೊದಲನೇದಾಗಿ ಈಗಾಗಲೇ ಬೆಳಗಾವಿ ಅಧಿವೇಶನ ನಡೀತಾ ಇದೆ, ದೆಹಲಿಯಲ್ಲೂ ಕೂಡ ಸಂಸತ್ ಅಧಿವೇಶನ ನಡೀತಾ ಇದೆ. ಎರಡೂ ಕಡೆ ಸಿಎಂ ಡಿಸಿಎಂ ಬಿಸಿ ಇದ್ದಾರೆ. ಒಂದು ಬೆಳಗಾವಿ ಅಧಿವೇಶನದಲ್ಲಿ ಸಿಎಂ ಡಿಸಿಎಂ ಸೇರಿದಂತೆ ಮಂತ್ರಿಮಂಡಲ ಬಿಸಿ ಇದ್ರೆ, ಕಾಂಗ್ರೆಸ್ ಹೈಕಮಾಂಡ್ ಸಂಸತ್ ಅಧಿವೇಶನದಲ್ಲಿ ಬಿಸಿ ಇದೆ. ಹೀಗಾಗಿ 19-20ನೇ ತಾರೀಕಿಗೆ ಈ ಅಧಿವೇಶನಗಳು ಮುಕ್ತಾಯವಾಗ್ತವೆ. 20-21ನೇ ತಾರೀಕಿಗೆ ಎಲ್ಲರೂ ಕೂಡ ಕೂತು ಮಾತನಾಡಬಹುದು ಅನ್ನುವಂಥ ನಿರೀಕ್ಷೆಗಳು ಗರಿಗೆದರ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಮಾಡಿಸುವ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಡಿಸಿಎಂ ಅವರನ್ನ ಒಂದು ಮಾಡಿದ್ದೇವೆ, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅನ್ನುವಂತ ಒಂದು ಮೆಸೇಜ್ ಅನ್ನ ರಾಜ್ಯಕ್ಕೂ ಕೊಡ್ತಾ ಇದ್ದಾರೆ. ಮತ್ತು ಹೈಕಮಾಂಡ್ ಕೂಡ ಒಂದು ಇದರಿಂದ ಎದುರು ನೋಡ್ತಾ ಇತ್ತು, ಇಬ್ಬರು ಕೂಡ ಡಿಫರೆನ್ಸ್ ಇರಬಾರದು ಅನ್ನುವಂತ ನಿಟ್ಟಿನಲ್ಲಿ. ಹೀಗಾಗಿ ಈಗಾಗಲೇ ಒಂದು ಸುತ್ತಿನ ಚರ್ಚೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಮಾತನಾಡಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ರಾಜ್ಯ ರಾಜಕೀಯದಲ್ಲಿ ಅಥವಾ ರಾಷ್ಟ್ರ ರಾಜಕೀಯದಲ್ಲಿ ಯಾವೆಲ್ಲ ಪರಿಣಾಮ ಬೀರಬಹುದು, ಬದಲಾವಣೆ ಮಾಡೋದಾದ್ರೆ, ಮಾಡದೇ ಇದ್ರೆ ಏನು ಪರಿಣಾಮ ಬೀರಬಹುದು ಅನ್ನುವಂಥದ್ದು ಸುದೀರ್ಘವಾದಂತಹ ಚರ್ಚೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಎರಡನೇ ಹಂತದ ಚರ್ಚೆ 20ನೇ ತಾರೀಕಿನ ಬಳಿಕ ಆಗುವಂತ ಸಾಧ್ಯತೆ ಗೋಚರಿಸ್ತಾ ಇದ್ದಾವೆ. ಮತ್ತು 20ನೇ ತಾರೀಕಿನಲ್ಲಿ ಡಿಸಿಎಂಗೂ ಕೂಡ ಬಲ ಕೊಡಬಹುದು ಅನ್ನುವಂತ ಚರ್ಚೆಗಳು ಇದಾವೆ. ಬಹಳ ಪ್ರಮುಖವಾಗಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರು ಕದನ ವಿರಾಮವನ್ನು ಘೋಷಣೆ ಮಾಡಿದ್ರು ಕೂಡ ಒಳಗಿಂದ ಒಳಗೆ ಒಂದು ರೀತಿಯಲ್ಲಿ ನಾಯಕತ್ವದ ವಿಚಾರವಾಗಿ ಪ್ರಯತ್ನವನ್ನು ನಡೆಸಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ತಮ್ಮದೇ ಆದಂತಹ ನಾಯಕರ ಮೂಲಕ ಒಂದು ಯಾರೆಲ್ಲ ಮೀಟಿಂಗ್ ಅಲ್ಲಿ ಭಾಗವಹಿಸ್ತಾರೆ ಹೈಕಮಾಂಡ್ ಮಟ್ಟದಲ್ಲಿ, ಅವರಿಗೆಲ್ಲರೂ ಕೂಡ ಒಂದಷ್ಟು ಪ್ರಭಾವ ಬೀರಿ ಅಲ್ಲಿ ಕೂಡ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಎರಡನೇ ಹಂತದ ಮೀಟಿಂಗ್ ನಲ್ಲಿ ಕೂಡ ಈ ಒಂದು ಚರ್ಚೆಗೆ ಬಂದಾಗ ನಮ್ಮನ್ನ ಪರವಾಗಿ ಒಂದಷ್ಟು ನಮ್ಮ ನಾಯಕರು ಬ್ಯಾಟಿಂಗ್ ಬೀಸ್ತಾರೆ ಅಂತದ್ದು ಒಂದು ಅಚ್ಚಲ. ಒಂದು ರಾಹುಲ್ ಗಾಂಧಿ ಅವರು, ವೇಣುಗೋಪಾಲ್ ಅವರು ಸಿಎಂ ಅವರು ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಾರೆ ಅನ್ನುವಂತ ಒಂದು ನಂಬಿಕೆ ಇಟ್ಕೊಂಡು ಕೂತ್ಕೊಂಡ್ರೆ, ಸುರ್ಜೇವಾಲಾ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ನನ್ನ ಪರವಾಗಿ ಒಂದಷ್ಟು ಬ್ಯಾಟಿಂಗ್ ಮಾಡ್ತಾರೆ ಅನ್ನುವಂತ ನಂಬಿಕೆಯನ್ನ ಡಿಕೆ ಶಿವಕುಮಾರ್ ಅವರು ಇಟ್ಕೊಂಡು ಕೂತಿದ್ದಾರೆ. ಹೀಗಾಗಿ ಎರಡನೇ ಸುತ್ತಿನ ಒಂದು ನಿರ್ಣಾಯಕ ಏನಿದೆ ಅದು ಬಹಳ ಕುತೂಹಲವನ್ನು ಕೆರಳಿಸಿರ್ತಕ್ಕಂಥದ್ದು. ಸಿಎಂ ಡಿಸಿಎಂಗೂ ಕೂಡ ಬುಲಾವ್ ಕೊಡುವಂತಹ ಸಾಧ್ಯತೆಗಳಿದಾವೆ. ಅದನ್ನ ನಿರ್ಧಾರ ಮಾಡಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಒಂದು ನಿರ್ಧಾರವನ್ನ ರಾಜ್ಯದ ಮಟ್ಟಿಗೆ ಮಾಡುತ್ತೆ ಅನ್ನುವಂಥದ್ದು ಮತ್ತು ಮುಂದೆ ರಾಷ್ಟ್ರ ಮಟ್ಟದಲ್ಲಿ ಯಾವ ಸಂದೇಶ ಹೋಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದು ನಿರ್ಧಾರ ಆಗುತ್ತೆ ಅನ್ನುವಂಥ
ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ಮಹತ್ವದ ಘೋಷಣೆ ಅಥವಾ ನಿರ್ಧಾರ ಮಾಡುತ್ತೆ ಅನ್ನುವಂಥದ್ದು ಕೂಡ ಈಗ ಚರ್ಚೆ ಆಗ್ತಾ ಇರತಕ್ಕಂಥದ್ದು. ಬಸವರಾಜ್, ಹಾಗೆ ಸಂಪರ್ಕದಲ್ಲಿ ಮತ್ತೆ ನಿಮ್ಮನ್ನ ರಾಜ್ಯ ರಾಜಕೀಯದಲ್ಲಿ ಅದೇ ರೀತಿಯಾಗಿ ಕಾಂಗ್ರೆಸ್ ಪಾಳದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವುದು ಸಿಎಂ ಕುರ್ಚಿ ಕಾಳಗ. ಅದೆಲ್ಲವೂ ಕೂಡ ಸೈಲೆಂಟ್ ಆಗಿದೆ. ಎಲ್ಲರೂ ಕೂಡ ಈಗ ಅಧಿವೇಶನದತ್ತ ಗಮನ ಹರಿಸಿದ್ದಾರೆ, ಒಗ್ಗಟ್ಟಿನ ಮಂತ್ರವನ್ನ ಜಪಿಸೋದಕ್ಕೆ ಮುಂದಾಗಿದ್ದಾರೆ ಅಂತ ಅಂದುಕೊಳ್ತಾ ಇದ್ದಾರೆ. ಆದ್ರೆ ಸಿಎಂ ಹಾಗೂ ಡಿಸಿಎಂ ದೇಹ ಮಾತ್ರ ಬೆಳಗಾವಿಯಲ್ಲಿ ಅಂತಂದ್ರೆ ಮನಸ್ಸು ಮಾತ್ರ ದೆಹಲಿಯಲ್ಲಿ ಎನ್ನುವಂತಾಗಿದೆ. ಇವತ್ತು ಡಿಸಿಎಂ ಅವರು ಬೆಳಗಾವಿಯಲ್ಲಿ ಇಲ್ಲ, ಆದ್ರೆ ಅವರ ಮನಸ್ಸು ಪೂರ್ತಿ ದೆಹಲಿಯಲ್ಲೇ ಇದೆ. ಬೆಂಗಳೂರಿಂದ ಬೆಳಗಾವಿಗೆ ಬಣ ಬಡಿದಾಟ ಶಿಫ್ಟ್ ಆಗಿರೋದಂತೂ ನಿಶ್ಚಿತ. ಕಲಾಪದ ನಡುವೆಯೂ ಕೂಡ ನಾಯಕರ ಚಿತ್ರ ನೆಟ್ಟಿರೋದು ದೆಹಲಿಯತ್ತ. ಕಾರಣ, ಬದಲಾವಣೆ ಭವಿಷ್ಯ ಅಂತಿಮಗೊಳಿಸ್ತಾರ ಸೋನಿಯಾ ಗಾಂಧಿ ಅವರು. ದೆಹಲಿ ಕ್ಲೈಮ್ಯಾಕ್ಸ್ ಮೀಟಿಂಗ್ಗೆ ಫಿಕ್ಸ್ ಆಯ್ತಾ ಮುಹೂರ್ತ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಇನ್ಸೈಡ್ ಸ್ಟೋರಿ. ದೆಹಲಿ ಕ್ಲೈಮ್ಯಾಕ್ಸ್ ಮೀಟಿಂಗ್ಗೆ ಫಿಕ್ಸ್ ಆಗಿದ್ಯಾ ಮುಹೂರ್ತ? ರಿಪಬ್ಲಿಕ್ ಕನ್ನಡದ ಬಳಿದೆ ಮತ್ತೊಂದು ಬಿಗ್ ಇನ್ಸೈಡ್ ಸ್ಟೋರಿ. ಬದಲಾವಣೆ ಭವಿಷ್ಯವನ್ನ ಫೈನಲೈಸ್ ಮಾಡ್ತಾರ ಸೋನಿಯಾ ಗಾಂಧಿ ಅವರು ಅನ್ನುವ ಪ್ರಶ್ನೆ ಈ ಕ್ಷಣಕ್ಕೆ ದೊಡ್ಡ ಮಟ್ಟದಲ್ಲಿ ಕುತೂಹಲವನ್ನ ಸೃಷ್ಟಿ ಮಾಡಿದೆ. ಮೊನ್ನೆ ಅಷ್ಟೇ ಒಂದು ಸುತ್ತಿನ ಮೀಟಿಂಗ್ ಅನ್ನ ಮಾಡಿದ್ರು ಸೋನಿಯಾ ಗಾಂಧಿ ಅವರು. ಈಗ ಎರಡನೇ ಸುತ್ತಿನ ಮೀಟಿಂಗ್ಗೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಎರಡನೇ ಸುತ್ತಿನ ಮೀಟಿಂಗ್ ನಲ್ಲಿ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಅಂತಿಮವಾದಂತ ತೀರ್ಮಾನಕ್ಕೆ ಹೈಕಮಾಂಡ್ ಬರುತ್ತೆ ಅನ್ನೋದು ಈಗ ಸಿಗ್ತಾ ಇರುವಂತಹ ಮಾಹಿತಿ. ದೆಹಲಿಯಲ್ಲಿ ಎರಡನೇ ಸುತ್ತಿನ ಮೀಟಿಂಗ್ಗೆ ಮುಹೂರ್ತ ಫಿಕ್ಸ್ ಆಗಿದೆ. ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ನಿರ್ಣಾಯಕ ಮೀಟಿಂಗ್ ನಡೆಯುತ್ತೆ. ಡಿಸೆಂಬರ್ 20-21ರಂದು ದೆಹಲಿಯಲ್ಲಿ ಅಂತಿಮ ಆಟ ನಡೆಯುತ್ತೆ. ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಬದಲಾವಣೆ ಭವಿಷ್ಯ ಇತ್ಯರ್ಥಗೊಳಿಸುವ ಸಾಧ್ಯತೆ ಇದೆ. ಅವತ್ತು ನಡೆಯುವಂತ ಎರಡನೇ ಸುತ್ತಿನ ಮೀಟಿಂಗ್ನ ಬಳಿಕ ಸಿಎಂ ಮತ್ತು ಡಿಸಿಎಂ ಇಬ್ಬರನ್ನು ಕೂಡ ದೆಹಲಿಗೆ ಬನ್ನಿ ಅಂತೇಳಿ ಬುಲಾವ್ ಕೊಡಬಹುದು. ಎರಡನೇ ಸುತ್ತಿನ ಮೀಟಿಂಗ್ನಲ್ಲಿ ಯಾವ ತೀರ್ಮಾನ ತೆಗೆದುಕೊಳ್ತಾರೋ ಅದೇ ಫೈನಲ್. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಎರಡನೇ ಸುತ್ತಿನ ಮೀಟಿಂಗ್ ನಲ್ಲಿ ಫೈನಲೈಸ್ ಆಗುತ್ತಾ? ಅದಾದ ಬಳಿಕ ಸಿಎಂ ಡಿಸಿಎಂನ ದೆಹಲಿ ಕರೆಸಿಕೊಳ್ತಾರಾ? ಏನಾಗಬಹುದು ಮುಂದಿನ ದಿನದಲ್ಲಿ ರಾಜ್ಯ ರಾಜಕೀಯದ ಕಾಂಗ್ರೆಸ್ ಪಾಳ್ಯದ ಭವಿಷ್ಯ? ಖಂಡಿತ ನಾಗೇಂದ್ರ ಬಾಬು, ಸದ್ಯ ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಕುತೂಹಲ ಅಂತೂ ಮನೆ ಮಾಡಿದೆ. ಮೊದಲನೇದಾಗಿ ಈಗಾಗಲೇ ಬೆಳಗಾವಿ ಅಧಿವೇಶನ ನಡೀತಾ ಇದೆ, ದೆಹಲಿಯಲ್ಲೂ ಕೂಡ ಸಂಸತ್ ಅಧಿವೇಶನ ನಡೀತಾ ಇದೆ. ಎರಡೂ ಕಡೆ ಸಿಎಂ ಡಿಸಿಎಂ ಬಿಸಿ ಇದ್ದಾರೆ. ಒಂದು ಬೆಳಗಾವಿ ಅಧಿವೇಶನದಲ್ಲಿ ಸಿಎಂ ಡಿಸಿಎಂ ಸೇರಿದಂತೆ ಮಂತ್ರಿಮಂಡಲ ಬಿಸಿ ಇದ್ರೆ, ಕಾಂಗ್ರೆಸ್ ಹೈಕಮಾಂಡ್ ಸಂಸತ್ ಅಧಿವೇಶನದಲ್ಲಿ ಬಿಸಿ ಇದೆ. ಹೀಗಾಗಿ 19-20ನೇ ತಾರೀಕಿಗೆ ಈ ಅಧಿವೇಶನಗಳು ಮುಕ್ತಾಯವಾಗ್ತವೆ. 20-21ನೇ ತಾರೀಕಿಗೆ ಎಲ್ಲರೂ ಕೂಡ ಕೂತು ಮಾತನಾಡಬಹುದು ಅನ್ನುವಂತ ನಿರೀಕ್ಷೆಗಳು ಗರಿಗೆದರ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿಸುವ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಡಿಸಿಎಂ ಅವರನ್ನ ಒಂದು ಮಾಡಿದ್ದೇವೆ, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅನ್ನುವಂತ ಒಂದು ಮೆಸೇಜ್ ಅನ್ನ ರಾಜ್ಯಕ್ಕೂ ಕೊಡ್ತಾ ಇದ್ದಾರೆ. ಮತ್ತು ಹೈಕಮಾಂಡ್ ಕೂಡ ಒಂದು ಇದರಿಂದ ಎದುರು ನೋಡ್ತಾ ಇತ್ತು, ಇಬ್ಬರು ಕೂಡ ಡಿಫರೆನ್ಸ್ ಇರಬಾರದು ಅನ್ನುವಂತ ನಿಟ್ಟಿನಲ್ಲಿ. ಹೀಗಾಗಿ ಈಗಾಗಲೇ ಒಂದು ಸುತ್ತಿನ ಚರ್ಚೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಮಾತನಾಡಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ರಾಜ್ಯ ರಾಜಕೀಯದಲ್ಲಿ ಅಥವಾ ರಾಷ್ಟ್ರ ರಾಜಕೀಯದಲ್ಲಿ ಯಾವೆಲ್ಲ ಪರಿಣಾಮ ಬೀರಬಹುದು ಬದಲಾವಣೆ ಮಾಡೋದಾದ್ರೆ, ಮಾಡದೇ ಇದ್ರೆ ಏನು ಪರಿಣಾಮ ಬೀರಬಹುದು ಅನ್ನುವಂಥದ್ದು ಸುದೀರ್ಘವಾದಂತಹ ಚರ್ಚೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಎರಡನೇ ಹಂತದ ಚರ್ಚೆ 20ನೇ ತಾರೀಕಿನ ಬಳಿಕ ಆಗುವಂತ ಸಾಧ್ಯತೆ ಗೋಚರಿಸ್ತಾ ಇದ್ದಾವೆ. ಮತ್ತು 20ನೇ ತಾರೀಕಿನಲ್ಲಿ ಸಿಎಂಗೂ ಕೂಡ ಬುಲಾವ್ ಕೊಡಬಹುದು ಅನ್ನುವಂತ ಚರ್ಚೆಗಳು ಇದಾವೆ. ಬಹಳ ಪ್ರಮುಖವಾಗಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರು ಕದನ ವಿರಾಮವನ್ನು ಘೋಷಣೆ ಮಾಡಿದ್ರು ಕೂಡ ಒಳಗಿಂದ ಒಳಗೆ ಒಂದು ರೀತಿಯಲ್ಲಿ ನಾಯಕತ್ವದ ವಿಚಾರವಾಗಿ ಪ್ರಯತ್ನವನ್ನು ನಡೆಸಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ತಮ್ಮದೇ ಆದಂತಹ ನಾಯಕರ ಮೂಲಕ ಒಂದು ಯಾರೆಲ್ಲ ಮೀಟಿಂಗ್ ಅಲ್ಲಿ ಭಾಗವಹಿಸ್ತಾರೆ ಹೈಕಮಾಂಡ್ ಮಟ್ಟದಲ್ಲಿ, ಅವರಿಗೆಲ್ಲರೂ ಕೂಡ ಒಂದಷ್ಟು ಪ್ರಭಾವ ಬೀರಿ ಅಲ್ಲಿ ಕೂಡ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಎರಡನೇ ಹಂತದ ಮೀಟಿಂಗ್ ನಲ್ಲಿ ಕೂಡ ಈ ಒಂದು ಚರ್ಚೆಗೆ ಬಂದಾಗ ನಮ್ಮನ್ನ ಪರವಾಗಿ ಒಂದಷ್ಟು ನಮ್ಮ ನಾಯಕರು ಬ್ಯಾಟಿಂಗ್ ಬೀಸ್ತಾರೆ ಅಂತದ್ದು ಒಂದು ಅಚ್ಚಲ. ಒಂದು ರಾಹುಲ್ ಗಾಂಧಿ ಅವರು, ವೇಣುಗೋಪಾಲ್ ಅವರು ಸಿಎಂ ಅವರು ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಾರೆ ಅನ್ನುವಂತ ಒಂದು ನಂಬಿಕೆ ಇಟ್ಕೊಂಡು ಕೂತ್ಕೊಂಡ್ರೆ, ಸುರ್ಜೇವಾಲಾ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ನನ್ನ ಪರವಾಗಿ ಒಂದಷ್ಟು ಬ್ಯಾಟಿಂಗ್ ಮಾಡ್ತಾರೆ ಅನ್ನುವಂತ ನಂಬಿಕೆಯನ್ನ ಡಿಕೆ ಶಿವಕುಮಾರ್ ಅವರು ಇಟ್ಕೊಂಡು ಕೂತಿದ್ದಾರೆ. ಹೀಗಾಗಿ ಎರಡನೇ ಸುತ್ತಿನ ಒಂದು ನಿರ್ಣಾಯಕ ಏನಿದೆ ಅದು ಬಹಳ ಕುತೂಹಲವನ್ನು ಕೆರಳಿಸಿರ್ತಕ್ಕಂಥದ್ದು. ಸಿಎಂ ಡಿಸಿಎಂಗೂ ಕೂಡ ಬುಲಾವ್ ಕೊಡುವಂತಹ ಸಾಧ್ಯತೆಗಳಿದಾವೆ. ಅದನ್ನ ನಿರ್ಧಾರ ಮಾಡಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಒಂದು ನಿರ್ಧಾರವನ್ನ ರಾಜ್ಯದ ಮಟ್ಟಿಗೆ ಮಾಡುತ್ತೆ ಅನ್ನುವಂಥದ್ದು ಮತ್ತು ಮುಂದೆ ರಾಷ್ಟ್ರ ಮಟ್ಟದಲ್ಲಿ ಯಾವ ಸಂದೇಶ ಹೋಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದು ನಿರ್ಧಾರ ಆಗುತ್ತೆ ಅನ್ನುವಂಥ
ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ಮಹತ್ವದ ಘೋಷಣೆ ಅಥವಾ ನಿರ್ಧಾರ ಮಾಡುತ್ತೆ ಅನ್ನುವಂಥದ್ದು ಕೂಡ ಈಗ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಎಸ್ ಬಸವರಾಜ್, ಹಾಗೆ ಸಂಪರ್ಕದಲ್ಲಿ ಮತ್ತೆ ನಿಮ್ಮನ್ನ